ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೂಮಿಗೆ ಹೋಗಿ ಅಂತೂ ಇಂತೂ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ಬಂದಿದ್ದೆ ಗಾರ್ಡನ್ ಬೈ ದ ಬೇ ಫ್ಲವರ್ ಡೆಮೋ ಮತ್ತು ಕ್ಲೌಡ್ ಫಾರೆಸ್ಟ್ ಅಂತ. ಇಲ್ಲಿ ಎಲ್ಲ ನಮಗೆ ಆಲ್ಮೋಸ್ಟ್ ನಾವಿಲ್ಲಿ ನೋಡೋದೇ ಎಲ್ಲ ಥರದ ಫ್ಲವರ್ಗಳು, ಗಿಡಗಳು ನಾವು ನೋಡ್ಬೋದು. ಬಟ್ ಅದೇ ಟೈಮಿಗೆ ನಮಗೆ ಕೂಲಾಗಿ ಮಳೆ ಬರ್ತಾಯಿತ್ತು. ಬಟ್ ಯಾಕಂದರೆ ಅಲ್ಲಿನ ಟೆಂಪ್ರೇಚರ್ ಕೂಡ ನಮ್ಮ ಬ್ಯಾಂಗ್ಳೂರಲ್ಲಿ ಹೇಗಿರುತ್ತೋ ಅಷ್ಟೇ ಟೆಂಪ್ರೇಚರ್ ಇತ್ತು. ತುಂಬಾ ಸೆಕೆ ಆಗ್ತಾಯಿತ್ತು, ತುಂಬಾ ಬಿಸಿಲಿತ್ತು. ಬಟ್ ಅದೇ ಟೈಮ್ಗೆ ಕೂಲಾಗಿ ಮಳೆ ಬಂದು ನಾವೆಲ್ಲನೂ ಕೂಲ್ ಆದ್ವಿ. ಅದಾದಮೇಲೆ ನಾವು ಫ್ಲವರ್ ಡೆಮೋ ನೋಡೋಣ ಅಂತ ಹೋದ್ವಿ. ಸೊ ಇಲ್ಲಿ ಎಲ್ಲನೂ ಆಲ್ಮೋಸ್ಟ್ ಎಷ್ಟು ವೆರೈಟಿ ಆಫ್ ಫ್ಲವರ್ಸು, ಗಿಡಗಳು ತುಂಬಿತ್ತು. ಅಂದರೆ ಈಗ ನಾವು ಯೂಶಲಾಗಿ ಅಂಥ ಗಿಡಗಳನ್ನೆಲ್ಲ ಈ ಕಡೆ ಎಲ್ಲ ನಾರ್ಮಲಾಗಿ ನೋಡೇ ಇರೋದಿಲ್ಲ. ಇದೆಲ್ಲ ಮೋಸ್ಟ್ಲಿ ಫಾರೆಸ್ಟ್ಗಳಲ್ಲಿ ಅಂಥ ಕಡೆ ಹೆಚ್ಚಾಗಿರುತ್ತೋ ಏನೋ. ಅದನ್ನು ಅವರೆಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ನಮಗೆ ಅದನ್ನೆಲ್ಲ ಫ್ಲವರ್ ಡೆಮೋ ಅಂತ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಆ ಫ್ಲವರ್ಸ್ ಅಂತೂ ಎಲ್ಲನೂ ನೋಡೋದಕ್ಕೆ ರಿಯಲ್ ಫ್ಲವರ್ಸೇ, ರಿಯಲ್ ಪ್ಲ್ಯಾಂಟ್ಸೇ ಇತ್ತು. ಬಟ್ ದೂರದಿಂದ ನೋಡೋಕ್ಕೆಲ್ಲ ಆರ್ಟಿಫಿಷಿಯಲ್ ಥರ, ಯಾಕಂದರೆ ಅಷ್ಟು ಫ್ರೆಶ್ ಆಗಿತ್ತು. ಗಿಡಗಳಾಗ್ಬೋದು, ಹೂವುಗಳಾಗ್ಬೋದು, ತುಂಬಾ ಚೆನ್ನಾಗಿತ್ತು. ಆ ಕಲ್ಲರ್ಸ್ ಆಗ್ಬೋದು, ಆ ಒಂದೊಂದು ಒಂದೊಂದು ಥರ, ಅದ್ರದ್ದು ಹೆಸ್ರುಗಳೇ ಸೀರಿಯಸ್ ಆಗಿ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಅಲ್ಲಿ ಎಲ್ಲದರದ್ದು ಬೋರ್ಡ್ಗಳು ಹಾಕಿದ್ರು, ಯಾವ್ಯಾವ ಪ್ಲಾಂಟ್ ಇದು ಏನು ಅಂತ. ಬಟ್ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಒಂದೊಂದನ್ನು ರೀಡ್ ಮಾಡ್ಕೊಂಡು ಹೋಗೋದಕ್ಕೆ. ಯಾಕಂದರೆ ನಮಗಿಲ್ಲಿ ಅವರು 1 hour ಏನೋ ಟೈಮ್ ಕೊಟ್ಟಿದ್ರು. ಆ 1 hour ನಾವೆಲ್ಲನೂ ಸರೌಂಡಿಂಗ್ ಕಂಪ್ಲೀಟ್ ಇದು ತುಂಬಾ ದೊಡ್ಡದಾಗಿತ್ತು. ಎಲ್ಲನೂ ನಾವು ಮುಗಿಸ್ಕೊಂಡು, ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಅವರು ನಮಗೆ ಒಂದು ಪಾಯಿಂಟ್ ಹೇಳಿದರು, ಅಲ್ಲಿಗೆ ಎಲ್ಲರೂ ಬರಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟೆಲ್ಲ ನೋಡಿಕೊಂಡು ಫೋಟೋಶೂಟ್ನು ಮುಗಿಸ್ಕೊಂಡು ಲಾಸ್ಟಲ್ಲಿ ಅಲ್ಲಿಗೆ ಹೋಗ್ತೀವಿ. ಎಲ್ಲರೂ ಒಂದೇ ಕಡೆಗೆ ಸೇರ್ತೀವಿ. ಯಾಕಂದರೆ ಅಷ್ಟು ಜನದಲ್ಲಿ ಮತ್ತೆ ಮಿಸ್ ಆದರೆ ಒಬ್ಬರೊಬ್ರು ಒಂದೊಂದು ಕಡೆ ಮತ್ತೆ ಕಷ್ಟ ಆಗುತ್ತೆ ಅಂತೇಳಿ ಅವರು ಒಂದು ಪಾಯಿಂಟ್ನ ಹೇಳಿರ್ತಾರೆ. ಎಲ್ಲರೂ ಮತ್ತೆ ಅಲ್ಲಿಗೆ ಸೇರಬೇಕಾಗುತ್ತೆ. ಸೊ ಇದರಲ್ಲಿ ನೋಡ್ಬೋದು ನೀವು ಯಾವ್ಯಾವ ಥರ ಗಿಡಗಳಿದೆ, ಎಷ್ಟು ಥರ ಹೂಗಳಿದೆ. ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ನೀವು ನೋಡಿ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಿಯಲ್ ಫ್ಲವರ್ ಅಲ್ಲ, ನಾನು ಹಂಗೆ ಅಂದ್ಕೊಂಡೆ. ಬಟ್ ಹತ್ತಿರದಲ್ಲಿ ಹೋದಾಗ ಅದನ್ನು ಕ್ರಿಯೇಟ್ ಮಾಡಿದರು. ಬಟ್ ದೂರದಿಂದ ನೋಡೋಕ್ಕೆ ನಮಗದು ರಿಯಲ್, ಯಾಕಂದರೆ ಎಲ್ಲ ಥರ ಫ್ಲವರ್ ರಿಯಲ್ಲು ನೋಡಿ, ಇದನ್ನೂ ರಿಯಲ್ಲೇ ಅಂದ್ಕೊಂಡ್ಬಿಟ್ವಿ. ಬಟ್ ತುಂಬಾ ಚೆನ್ನಾಗಿ ಮಾಡಿದರು. ಸೊ ನೋಡಿದ್ರಲ್ಲ ಹೇಗಿತ್ತು, ಚೆನ್ನಾಗಿ ಅನಿಸ್ತಾ ನಿಮಗೂ? ನೀವು ಏನಾದರೂ ಮಲೇಷ್ಯಾ, ಸಿಂಗಾಪುರ್ಗೆ ಹೋದಾಗ ನೀವು ಮಿಸ್ ಮಾಡದೆ ಈ ಥರ ಎಲ್ಲ ಒಂದು ಲೊಕೇಶನ್ಸ್ನ ವಿಸಿಟ್ ಮಾಡಿ.
ಇನ್ನಷ್ಟು ನನ್ನ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋ ಎಲ್ಲ ಡೀಟೇಲ್ಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಇನ್ನಷ್ಟು ಮಾಹಿತಿ ನನ್ನ ಕೈಲಿ ಎಷ್ಟು ತಿಳ್ಕೊಂಬಂದಿದ್ದೀನೋ ಅಷ್ಟನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ನಾನು ವೀಡಿಯೋನ ನೋಡ್ತಾ ಇರಿ. ಇದು ನನ್ನ ಫಸ್ಟ್ ಡೇನ ಸೆಕೆಂಡ್ ಪಾರ್ಟ್. ಇನ್ನಷ್ಟು ವೀಡಿಯೋಗಾಗಿ ನನ್ನ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.